ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ, ಈ ಎಲೆಕ್ಷನ್ಗಳು ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡೋ ಹಂತದಲ್ಲಿ, ಹಾಗೆ ಡಿಬೇಟ್ಗಳು ಮಾಡೋ ಹಂತದಲ್ಲಿ ನಾವು ಅನೇಕ ಬಾರಿ ಹೇಳಿದ್ದೀವಿ, ಮತ್ತೊಮ್ಮೆ ರಿಪೀಟ್ ಮಾಡಿದ್ರು ಕೂಡ ಈ ಲೋಕಲ್ ಗವರ್ನೆನ್ಸ್ ಅನ್ನೋದು ರಾಷ್ಟ್ರೀಯ ಮಟ್ಟದಲ್ಲಿ ರಾಜೀವ್ ಗಾಂಧಿ ಅವರು 70ರ ದಶಕದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂಚೆನೆ ಕರ್ನಾಟಕ ಲೋಕಲ್ ಗವರ್ನೆನ್ಸನ್ನು ಶುರು ಮಾಡಿದಂತಹ ರಾಜ್ಯ. ಈ ತಳಮಟ್ಟದ ರಾಜಕೀಯ ವ್ಯವಸ್ಥೆ ಅನ್ನೋದು ಅಷ್ಟು ಹಾಸು ಹೊಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ. ಪಂಚಾಯತ್ ಎಲೆಕ್ಷನ್ಗಳು, ಅದರಲ್ಲೂ ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಈ ರೀತಿಯ ವ್ಯವಸ್ಥೆಗಳು ಕರ್ನಾಟಕದಲ್ಲಿ ಎಷ್ಟು ಮುಖ್ಯ, ಹಾಗೆ ಕಾಲಾಂತರದಲ್ಲಿ ಯಾವ ರೀತಿಯಾದ ಪಾತ್ರವನ್ನು ನಿಭಾಯಿಸ್ತಾ ಬಂದಿವೆ ಅಂತ? ಬಹುಶಃ ನೀವು ಹೇಳಿದಾಗೆ ರಾಜೀವ್ ಗಾಂಧಿ ಅವರು ಅಳವಡಿಸ್ಕೊಂಡಿದ್ದೇ ಕರ್ನಾಟಕದ ಮಾದರಿಯನ್ನು, ಅಂದರೆ ಒಂದು ಇಡೀ ದೇಶಕ್ಕೆ ಮಾದರಿಯನ್ನು ಕೊಟ್ಟಂಥ ಕೀರ್ತಿ ಕೂಡ ಕರ್ನಾಟಕದ್ದು ಅಂತ ಹೇಳಿ ಆ ದೃಷ್ಟಿಯಿಂದ ನೋಡೋದಾದರೆ. ಯಾಕಂದರೆ ಆಗ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ 83ರಲ್ಲಿ, ನಜೀರ್ ಸಾಬ್ರು ಗ್ರಾಮೀಣಾಭಿವೃದ್ಧಿ ಸಚಿವರು, ಅವರು ಇಲ್ಲ ಇದನ್ನು ಆಡಳಿತಾತ್ಮಕವಾಗಿ ನಾವು ವಿಕೇಂದ್ರೀಕರಣದ ಒಂದು ಮಾದರಿಯನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಜಾರಿ ಮಾಡಿದ್ರು. ನೋಡಿ, ಅವರಿಗೂ ಕೂಡ ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಸ್ಮಿತಾ. 83ರಲ್ಲಿ ಅವ್ರು ಕನ್ಸ್ಕೊಂಡ್ರು ಕೂಡ, 85ರಲ್ಲಿ ಕಾಯ್ದೆ ತಂದರೂ ಕೂಡ 87ರಲ್ಲಿ ಚುನಾವಣೆ ಆಗುತ್ತೆ. ಈ ಮಂಡಲ್ ಪಂಚಾಯತ್ ಚುನಾವಣೆಗಳೆಲ್ಲ ಆದದ್ದು 87ರಲ್ಲಿ ಅಂತ. ಅದಾದ ನಂತರ ಬಟ್ ಆಗಲೂ ಕೂಡ ಅದಕ್ಕೆ ಸಂವಿಧಾನಾತ್ಮಕವಾದಂಥ ಚೌಕಟ್ಟು ಇರಲಿಲ್ಲ. ಸಂವಿಧಾನದ ಚೌಕಟ್ಟು ಬಂದಿದ್ದು ಯಾವಾಗ? ಸಂವಿಧಾನಾತ್ಮಕವಾದಂಥ ಚೌಕಟ್ಟು ಬಂದಿದ್ದು 93ರಲ್ಲಿ. ಅಲ್ಲಿಯವರೆಗೂ ಅಂದರೆ ಅದು ಸಂವಿಧಾನದ ಚೌಕಟ್ಟು ಇಲ್ಲದೆ ನಿರ್ವಹಿಸ್ತಾ ಇತ್ತು. ಯಾಕೆ ಸಂವಿಧಾನದ ಚೌಕಟ್ಟು ಬೇಕಾಯಿತು ಅಂದರೆ, ಈಗ ನಾವು ಮಾತಾಡ್ತಾ ಇದ್ದೀವಲ್ಲ ಎಲೆಕ್ಷನ್ ಡಿಲೇ ಆಗ್ತಾ ಇದೆ ಅಂಥೇಳಿ, ಆ ಎಲೆಕ್ಷನ್ ಡಿಲೇ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದಕ್ಕೊಂದು ಸಂವಿಧಾನಾತ್ಮಕ ಚೌಕಟ್ಟು ಕೊಟ್ಟರು. ಆದರೂ ಈಗ ಹೇಳ್ತಾರಲ್ಲ, ಈಗ ಚಾಪೆ ಕೆಳಗೆ ನುಸುಳಿದ್ರೆ ಈ ರಂಗೋಲಿ ಕೆಳಗೆ ತೋರೋದು ಅಂಥೇಳಿ, ಆ ರೀತಿಯ ದಾರಿಗಳನ್ನ ಹುಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಅದು ಬರುತ್ತೆ ಸ್ಮಿತಾ, ಯಾವ್ಯಾವ ರೀತಿಯ ದಾರಿಗಳನ್ನೆಲ್ಲ ಹುಡ್ಕೊಂಡಿದ್ದಾರೆ. ಈಗ ನಾವೀಗ ಹೇಳ್ತಿರೋದು, ಈಗ ಡಿಸ್ಕಸ್ ಮಾಡಿದ್ದು ಪಂಚಾಯತ್ ರಾಜ್ ಪರಿಕಲ್ಪನೆ. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಬರೋದು ಪಂಚಾಯತ್ ರಾಜ್ ಚುನಾವಣೆ. ಅದರಲ್ಲಿ ನಾವು ಡೀಟೇಲಾಗಿ ಮಾತಾಡೋಣ. ಆದರೆ ಇಂಥದ್ದೊಂದು ಪರಿಕಲ್ಪನೆ ಕರ್ನಾಟಕದಿಂದ ಇಡೀ ದೇಶಕ್ಕೆ ಹೋದದ್ದಿದೆಯಲ್ಲ, ಹಾಗಂತೇಳಿ ಸ್ಥಳೀಯ ಸಂಸ್ಥೆಗಳೇ ಇರಲಿಲ್ಲ ಅಂತ ಅಲ್ಲ. ಆದರೆ ಆ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಮಾದರಿ ಅನ್ನೋ ರೀತಿಯಲ್ಲಿ, ಒಂದು ಮಾಡೆಲ್ ಅನ್ನೋ ರೀತಿಯಲ್ಲಿ ಈ ರೀತಿ ಇರಬೇಕು, ಹೀಗೆ ಚುನಾವಣೆ ಆಗಬೇಕು, ಗ್ರಾಮ ಪಂಚಾಯಿತಿಯಲ್ಲಿ ಚಿಹ್ನೆಗಳು ಬೇಡ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿಯಲ್ಲಿ ಚಿಹ್ನೆಗಳು ಇರಲಿ, ಹಾಗೂ ಅದು ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಎಲ್ಲ ಸ್ತರಗಳಲ್ಲಿ ಯಾವ ರೀತಿ ಆಗಬೇಕು, ಅವೆಲ್ಲವನ್ನೂ ಕೂಡ ಬಹುಶಃ ಒಂದು ಒಳ್ಳೆ ಮಾಡೆಲ್ನ ಇಡೀ ದೇಶಕ್ಕೆ ಕರ್ನಾಟಕ ಕೊಡ್ತು ಅನ್ನೋದು ಒಂದು ಹೆಮ್ಮೆ. ನಿಜ. ನಾವು ಈ ವ್ಯವಸ್ಥೆಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಅಂತಂದ್ರೆ ಕರ್ನಾಟಕದಲ್ಲಿ ಲೋಕಲ್ ಬಾಡಿಗಳು ಅಸ್ತಿತ್ವಕ್ಕೆ ಬಂದು ಅದು ಎವಾಲ್ವ್ ಆಗ್ತಾ ಬಂದ ಜರ್ನಿ, ಹಾಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರ ಪಾತ್ರ ಎಷ್ಟು ವಹಿಸಿವೆ ಅಂತ ಹೇಳಿ, ಎಷ್ಟು ಮುಖ್ಯವಾಗಿತ್ತು ಇವುಗಳ ಪಾತ್ರ ಅಂತ ಹೇಳಿ. ಮಹಾತ್ಮ ಗಾಂಧೀಜಿಯವರ ಮೂಲ ಕನಸಿದು ಗ್ರಾಮ ಸ್ವರಾಜ್ಯ ಅನ್ನೋದು. ಗ್ರಾಮಗಳಲ್ಲೇ ಅಂದರೆ ಯಾವ ರೀತಿ ಅಂದರೆ, ಆ ಒಂದು ಗ್ರಾಮವೇ ಇಡೀ ದೇಶಕ್ಕೆ ಒಂದು ಮೂಲ, ಅಂದರೆ ಫೌಂಡೇಶನ್ ಅಂತೀವಲ್ಲ, ಆ ರೀತಿಯ ಒಂದು ತಳಹದಿಯನ್ನು ಅಲ್ಲಿ ಕೊಡಬೇಕು ರಾಜಕೀಯ ವ್ಯವಸ್ಥೆಗೆ ಅನ್ನೋ ಒಂದು ಪರಿಕಲ್ಪನೆ. ಅದು ಬಹುಶಃ ಅದರ ಮೂಲ ಪರಿಕಲ್ಪನೆ ಹೇಗಿತ್ತೋ ಅದೇ ರೀತಿಯಲ್ಲಿ ಇವತ್ತು ನಿರ್ವಹಣೆ ಆಗ್ತಿದೆಯಾ ಅಂದರೆ ಖಂಡಿತ ಇಲ್ಲ. ಆದರೆ ಆ ಮೂಲ ಪರಿಕಲ್ಪನೆಗೆ ಒಂದು ಮಾಡೆಲ್ ಖಂಡಿತವಾಗಿಯೂ ಇದೆ, ಆದರೆ ಅದನ್ನು ಅನುಷ್ಠಾನ ಮಾಡುವಲ್ಲಿ ವ್ಯವಸ್ಥೆ ಎಡುತ್ತಾ ಇದೆ ಅನ್ನೋದು ವಾಸ್ತವ ಸ್ಮಿತಾ. ರೈಟ್. ಸಂಪರ್ಕದಲ್ಲಿ ಇರಿ ವೀರೇಂದ್ರ, ಮತ್ತೊಂದು ಡೀಟೇಲ್ಡ್ ವರದಿ ಗಮನಿಸಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ.